ಸಿದ್ದರಾಮಯ್ಯ ಅವರ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಘೋರ ಅನಾಹುತ ನಡೆದು ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ನಿವೇಶನವನ್ನು ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮಗಳನ್ನು ಏನು ಹಮ್ಮಿಕೊಂಡಿದ್ರು ಅದರಲ್ಲಿ ಒಂದು ಅವಘಡ ನಡೆದು ಹೋಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಏನಿದೆ ಅದು ಆರಂಭಕ್ಕೂ ಮುನ್ನವೇ ಈ ರೀತಿಯಾಗಿ ಒಂದು ತೊಡಕು ಉಂಟಾಗಿದೆ, ವಿಘ್ನ ಉಂಟಾಗಿದೆ. ಇದು ಅಶುಭದ ಸೂಚನೆಯ. ಹಾಗಾದರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದೆ ನೋಡಿ. ಒಂದು ಕಡೆ ಹಾಸನದಲ್ಲಿ JDS, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್. ಸಂಭ್ರಮದ ನಡುವೆಯೇ ನುಗ್ಗಿದೆ ಮೃತ್ಯು ಭೀತಿ. ಭಾರೀ ಗಾತ್ರದ ಕಟೌಟ್ ಕುಸಿದು 4ವರಿಗೆ ಗಂಭೀರ ಗಾಯ ಆಗಿದೆ. ಅಲ್ಲಿ ಸಮಾವೇಶಕ್ಕೆ ತಯಾರಿ ಮಾಡ್ತಿದ್ರಲ್ಲ ಅಲ್ಲಿ ಗಾಯಾಳುಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಟೌಟ್ ಅಡಿಯಲ್ಲಿ ಸಿಲುಕಿದಂತಹ ಇಬ್ಬರು ಸ್ಥಿತಿ ಏನಿದೆ ಚಿಂತಾಜನಕವಾಗಿದೆ. ಒಳಗಡೆ ಸಿಲುಕಿದ್ರಲ್ಲ ಅವ್ರದ್ದು ಗಂಭೀರ ಆಗಿದೆ ಅಂತ ಪರಿಸ್ಥಿತಿ. ಅವರನ್ನು ICUನಲ್ಲಿ ಇಟ್ಟಿದ್ದಾರೆ, ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಗಾಳಿಯ ವೇಗಕ್ಕೆ ಹಾರಿ ಬಿದ್ದಿದೆ. ಬೃಹತ್ ದೊಡ್ಡ ಮಟ್ಟದ ಕಟೌಟ್ಗಳು ಹಾಕಿದ್ರಲ್ಲಿ ಅವೆಲ್ಲವೂ ಕೂಡ ಬಿದ್ದಿದೆಯಂತೆ. ಜನದಟ್ಟಣೆಯ ನಡುವೆಯೇ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ ಈ ರೀತಿಯಾದಂತಹ ದುರಂತ ನಡೆದು ಹೋಗಿದೆ. ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕ್ತಾ ಇರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಆ ಬ್ಯಾನರ್ಗಳನ್ನು, ಕಟೌಟ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹಾಕಿದ್ದೀವಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತಾ ಅಥವಾ ಆ ಬ್ಯಾನರ್ಗಳನ್ನು ಹಾಕುವಂತಹ ಕೆಲಸಗಾರರಿಗೆ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಆದರೆ ಇಲ್ಲಿ ನೋಡಿ, ಇನ್ನು ಕಾರ್ಯಕ್ರಮ ಆರಂಭನೇ ಆಗಿಲ್ಲ, ಅಲ್ಲಿಗಿನ್ನೂ ಯಾರೂ ಬಂದೇ ಇಲ್ಲ. ಹೀಗಿರುವಾಗಲೇ ಅಲ್ಲಿ ಈ ರೀತಿಯಾದ ಘಟನೆ ಆಗಿದೆ. ಗಂಭೀರವಾದ ಗಾಯ ಆಗಿದೆ, ಸಣ್ಣ ಪುಟ್ಟ ಗಾಯ ಏನಾಗಿಲ್ಲ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಕಿಮ್ಸ್ ಆಸ್ಪತ್ರೆಗೆ. ICUನಲ್ಲಿದ್ದಾರೆ ಅವರು. ಚಿಂತಾಜನಕವಾಗಿದೆ ಅಂತ ಅವ್ರ ಪರಿಸ್ಥಿತಿ. ಯಾಕಂದರೆ ದೊಡ್ಡ ದೊಡ್ಡ ಕಟೌಟ್ಗಳು ಹಾಕಿರುವಂಥದ್ದು, ತುಂಬ ವೆಯ್ಟ್ ಇರುತ್ತೆ. ಅದು ಬಂದು ಎಲ್ಲವೂ ಕೂಡ ಮೈ ಮೇಲೆ ಬಿದ್ದಾಗ ಅದು ಹೆಂಗೆ ತಡ್ಕೊಳಕ್ಕಾಗುತ್ತೆ? ದೊಡ್ಡದಾಗಿ ಹಾಕಿರೋದ್ರಿಂದ, ತುಂಬ ಎತ್ತರದಲ್ಲಿ ಹಾಕಿರೋದ್ರಿಂದ ಗಾಳಿ ಕೂಡ ದೊಡ್ಡ ಮಟ್ಟದಲ್ಲಿ ಬೀಸಿದಾಗ ಅವೆಲ್ಲವೂ ಕೂಡ ಬಿದ್ದಿದೆ ಕೆಳಗಡೆ. ಬೆಳಿಬೇಕಾದ್ರೆ ಅದು ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ಬ್ಯಾನರ್ಗಳು ಹಾಕ್ತಿದ್ದ ಕೆಲಸಗಾರರು ಏನಿದ್ರೆ ಅವರು ಸಿಲುಕೊಂಡಿದ್ದಾರೆ. ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಾರ್ಯಕ್ರಮದ ಒಂದು ತಯಾರಿಯಲ್ಲಿ. ಹಾಗಾದರೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸರಿಯಾದ ಮುಂಜಾಗ್ರತೆ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಕಾರ್ಯಕ್ರಮ ನಡೆಯುವ ಸ್ಥಳದ ಸಮೀಪವೇ ಈ ಅವಘಡ ನಡೆದು ಹೋಗ್ತಿದೆ. ರಾಜ್ಯ ಸರ್ಕಾರ ಆಯೋಜಿಸಿರುವಂತಹ ಮನೆ ಹಸ್ತಾಂತರ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಈ ಅವಘಡ ಆಗಿರುವಂಥದ್ದು. ಕಾರ್ಯಕ್ರಮದ ಸುತ್ತಮುತ್ತಲಿನ ಉಳಿದ ಕಟೌಟ್ಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಈ ಒಂದು ಘಟನೆಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಗಾಯಾಳುಗಳು ಸಂಪೂರ್ಣ ವೈದ್ಯಕೀಯ ಒಂದು ವೆಚ್ಚ ಏನಿದೆ ಅದನ್ನು ಸರ್ಕಾರವೇ ಭರಿಸುತ್ತೆ. ಗಾಯಾಳುಗಳ ಒಂದು ಎಲ್ಲ ಮೆಡಿಕಲ್ ಏನಿದೆ ಅದು ದುಡ್ಡು ಅದಕ್ಕೆ ಕೊಡ್ತೀವಿ ಅಂತ ಮನೆ ಪಡೆಯಲು ಬಂದಿದ್ದಂತಹ ಬಡ ಜನರಿಗೆ ಈ ರೀತಿಯಾಗಿ ಆಗಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಇವರು ಯಾವುದೇ ರೀತಿಯಾದ ಸರಿಯಾದ ರೀತಿ ತಯಾರಿಗಳನ್ನು ಮಾಡಿಕೊಳ್ಳಿರಲ್ವಾ ಅಂತ ಪ್ರಶ್ನೆ. ದೊಡ್ಡ ಮಟ್ಟದ ಕಟೌಟ್ಗಳನ್ನು ಹಾಕ್ತಾರೆ ಅಂತಂದರೆ ಸೇಫ್ಟಿ ಕೂಡ ಇರಬೇಕು. ಅಥವಾ ಇಲ್ಲ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು, ಒಳ್ಳೆಯ ಜಾಗದಲ್ಲಿ ನಿರ್ಮಿಸಬೇಕು. ಇಲ್ಲ ಜನ ಓಡಾಡೋ ಜಾಗಕ್ಕಿಂತ ಒಂದು ಸ್ವಲ್ಪ ದೂರದಲ್ಲಾದರೂ ಕಟ್ಟಬೇಕಾದ್ರೆ, ಒಂದು ವೇಳೆ ಬಿದ್ದರೂ ಕೂಡ ಯಾರಿಗೂ ಕೂಡ ಏನೂ ಹಾನಿ ಆಗಬಾರ್ದು. ಆ ಥರದ ಜಾಗದಲ್ಲಾದರೂ ಕಟ್ಟಿದರೆ ಏನೂ ಆಗ್ತಾ ಇರಲಿಲ್ಲ. ಈ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಾಗಿರಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನೋಡಿ ಯಾರು ಗಾಯಗೊಂಡಿದ್ದಾರಲ್ಲ ಅವರ ಸಂಪೂರ್ಣ ಹಾಸ್ಪಿಟಲ್ನ ಖರ್ಚೇನು ಬರುತ್ತೆ ಅದನ್ನೆಲ್ಲವನ್ನು ಕೂಡ ಸರ್ಕಾರನೇ ವಹಿಸ್ಕೊಳುತ್ತೆ, ನಾವೇ ನೋಡ್ಕೊಳ್ತೀವಿ, ಅವರೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲ, ನೀವು ಖರ್ಚನ್ನು ಕೊಡ್ತೀರಿ, ಓಕೆ ಪರವಾಗಿಲ್ಲ. ಆದರೆ ಈ ರೀತಿಯ ಘಟನೆಗಳು ಆಗದಂತೆ ನೋಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ರಾಜ್ಯದ CM ಬರ್ತಾ ಇದ್ದಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಕೇಂದ್ರದಿಂದ ಸಾಕಷ್ಟು ನಾಯಕರು ಬರ್ತಾರೆ, ರಾಜ್ಯದಲ್ಲಿರುವಂತಹ ಎಲ್ಲ ಮಂತ್ರಿಗಳು ಬರ್ತಾರೆ. ಇಂತಹ ಕಾರ್ಯಕ್ರಮಕ್ಕೆ ಸೇಫ್ಟಿ ಇಲ್ಲ ಅಂತಂದರೆ ಇದು ಹೆಂಗೆ ಆಯಿತು? ಯಾರೋ ಮಂತ್ರಿಗಳು ಬರಬೇಕಾದ್ರೂ ಅಥವಾ ಬೇರೆ ನಾಯಕರು ಬರಬೇಕಾದ್ರೂ ಈ ಕಟೌಟ್ಗಳು ಬಿದ್ದು ಅವ್ರ ಮೇಲೆ ಬಿದ್ದಿದ್ರೆ, ಅವರಿಗೆ ಗಂಭೀರ ಗಾಯ ಆಗಿದ್ರೆ ನೀವೇನು ಮಾಡ್ತಾ ಇದ್ರಿ? ಅದು ಕೂಡ ಯೋಚನೆ ಮಾಡಬೇಕಲ್ಲ. ಇಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಏನಾದರೂ ಬಿಡಿಸೋಕೆ ಸಂಚು ಮಾಡಿದರೆ ಆಗ ಅವ್ರ ಪ್ಲಾನು ವರ್ಕೌಟ್ ಆಗ್ತಿತ್ತಲ್ಲ. ಈಗೂ ಕೂಡ ಇರುತ್ತೆ ರಾಜಕೀಯ ಕಾರ್ಯಕ್ರಮಗಳು ಅಂತಂದರೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ಅಷ್ಟೇ. ಯಾರು ಅದನ್ನು ನೋಡ್ಕೊಳ್ತಾ ಇದ್ರು, ಕಟೌಟ್ ಕೊಟ್ಟೋಕೆ ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಟಿರ್ತೀರೋ ಅವ್ರನ್ನೂ ಕೂಡ ವಿಚಾರಣೆ ಮಾಡಬೇಕು. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಏನು ಮಾಡಿ ಕಟ್ಟಿ ಹೋದರೆ ಅದು ಗಾಳಿಗೆ ಬಿದ್ದೋಗೋ ಥರ ಕಟ್ಟಿದ್ದಾರೆ ಅಂತಂದರೆ ಅವರ ತಪ್ಪು ಕೂಡ ಇರುತ್ತೆ. ಹೀಗಾಗಿ ಈ ಕಾರ್ಯಕ್ರಮದ ವಿಚಾರವಾಗಿ ಅಥವಾ ಸಿದ್ಧತೆಯ ವಿಚಾರವಾಗಿ ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆ ಅಥವಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ವಿಚಾರವಾಗಿ.
ಗಾಯಾಳುಗಳಿಗೆ ನಾವು ಸರ್ಕಾರದಿಂದನೇ ಕೊಡ್ತೀವಿ, ಖರ್ಚು ವೆಚ್ಚವನ್ನು ನೋಡ್ಕೊಳ್ತೀವಿ, ಸಂಪೂರ್ಣವಾಗಿ ಮೆಡಿಕಲ್ ಖರ್ಚೇನಿದೆ ಅದನ್ನು ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.